ಸನ್ಮಾನ್ಯ ದೇವೇಗೌಡರು ಸಾಹೇಬ್ರೆ ನಾಳೆಯ ದಿನ ಇದೇ ದಿನ ಮಾಡಬೇಕು ನೀವು ಈ ಸಮಾವೇಶ ಅಂತಕ್ಕಂಥದ್ದು ದಿನಾಂಕ ನಿಗದಿ ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಒಳ್ಳೆ ಗಳಿಗೆ ಯಾಕೆಂದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಗೊತ್ತಿದೆ, ನಿಮ್ಗೆ ನಾವೇನು ಹೇಳ್ತಕ್ಕಂಥದ್ದೇನು ಬೇಡ. ಉದ್ಘಾಟನೆ ಎಲ್ಲಾ ಸಮಾವೇಶದಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರದೇ ಹಿಂದಿನಿಂದನೂ ಕೂಡ ಯಾವ ರೀತಿ ನಡ್ಕೊಂಡ್ ಬಂದಿದೆ. ನಾಳೆ ಬೆಂಗಳೂರು ನಗರದ ಸಮಾವೇಶವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಇರ್ತದೆ. ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಜೊತೆಯಲ್ಲಿ JDLP ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರು ಸೇರಿದಂತೆ ಅನೇಕ ಜನ ಶಾಸಕರು, ಮಾಜಿ ಶಾಸಕರು, ಸಂಪೂರ್ಣ ಪಾರ್ಟಿ ಆರ್ಗನೈಸೇಷನ್ ಕೇಡರ್ ಅಂತಕ್ಕಂಥದ್ದೇನಿದೆ, ಮುಖಂಡರುಗಳು, ನಾಯಕರುಗಳು ಎಲ್ಲರೂ ಕೂಡ ಬಂದು ಪಾಲ್ಗೊಳ್ತಾರೆ. 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕೆ ದಿಕ್ಸೂಚಿಯಾಗಿ GBA ಚುನಾವಣೆ ಒಂದು ಒಳ್ಳೆ ಅವಕಾಶ ಇದೆ. 369 ವಾರ್ಡ್ಗಳು ಈಗಾಗಲೇ ಏನು ಫೈನಲ್ ಆಗಿದೆ. ಆ ವಾರ್ಡ್ಗಳಲ್ಲಿ ಈಗ ಜನತಾದಳ ಪಕ್ಷ ಯಾವ ರೀತಿ ಅವರ ಒಂದು ಸಂಘಟನೆ ತೋರಿಸುವ ಮೂಲಕ ಅತಿ ಹೆಚ್ಚು ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಸು ಆಯ್ಕೆಯಾಗಿ ಬರುವ ಮೂಲಕ ಮುಂದಿನ MLA ಚುನಾವಣೆಗೆ ದಿಕ್ಸೂಚಿ ಆಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿವೆ. ಆ ಅವಕಾಶಗಳು ಬಳಸ್ಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಅನೇಕ ಸಭೆಗಳು ಮಾಡಿದ್ದೇವೆ, ಇನ್ನೂ ಅನೇಕ ಸಭೆಗಳು ಮಾಡ್ತಕ್ಕಂಥದ್ದಿದೆ. ಆಮೇಲೆ 28 ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ನಗರದಲ್ಲೇನಿದೆ, ಆ 28 ಕ್ಷೇತ್ರಗಳಿಗೂ ಕೂಡ ಕೃಷ್ಣಾರೆಡ್ಡಿ ಸಾಹೇಬ್ರು ಇರ್ಬೋದು ಅಥವಾ ಪಕ್ಷದ ಶಾಸಕರು, ಮಾಜಿ ಶಾಸಕರು ನಾವೆಲ್ಲರೂ ಸೇರಿದಂಗೆ ಕ್ಷೇತ್ರದ ಸಮಸ್ಯೆಗಳೇನಿದೆ ಅದು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಒಂದು ಪಾದಯಾತ್ರೆ ಮೂಲಕ ಒಂದು ಹೋರಾಟವನ್ನು ಮಾಡಬೇಕಾ ಅಥವಾ ಯಾವ ರೀತಿ ನಾವು ಹೋರಾಟವನ್ನು ಕೈಗೆ ಎತ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಡಿದ್ದೇವೆ. ಮುಂದೆ ಹೋಗ್ತಾ ಅದು ಕೂಡ ಮಾಡ್ತೇವೆ. ಆದರೆ ನನಗೆ ಕಾನ್ಫಿಡೆನ್ಸ್ ಇದೆ, ಬೆಂಗಳೂರು ನಗರದಲ್ಲಿ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಅತ್ಯಂತ ಅಲ್ಪಾವಧಿಯ ಸರ್ಕಾರ ಅವ್ರ ಕೈನಲ್ಲಿ ಇದ್ದರೂ ಕೂಡ ಇವತ್ತು 4ನೇ ಹಂತದ ಕಾವೇರಿ ವಾಟರ್ ಇವತ್ತು ಕುಡಿತಕ್ಕಂಥದ್ದಕ್ಕೆ ಬೆಂಗಳೂರು ನಗರಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕೊಡುಗೆ ಇದೆ. ಆಮೇಲೆ ಇವತ್ತೇನಾದರೂ ಟ್ರಾಫಿಕ್ ಕಂಜೆಷನ್ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಇವತ್ತು ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ, ಗುಂಡಿ ಮುಚ್ಚತಕ್ಕಂಥದ್ದಕ್ಕೆ ಹಣಕಾಸಿಲ್ಲ ಸರ್ಕಾರದಲ್ಲಿ ಅಂತಕ್ಕಂಥದ್ದು ಪ್ರತಿನಿತ್ಯ ನಾವೇನು ಟೀಕೆಗಳು ಮಾಡ್ತಾ ಇದ್ದೀವಿ. ಟ್ರಾಫಿಕ್ ಸಮಸ್ಯೆಯಿಂದ ಹೊರಗೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಫ್ಲೈಓವರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು, ಸುಗಮವಾಗಿ ಟ್ರಾಫಿಕ್ಕು ಸಮಸ್ಯೆ ಆಗಬಾರ್ದು, ಜನಕ್ಕೆ ಒಳ್ಳೇದಾಗಬೇಕು ಈ ವಿಚಾರದಲ್ಲಿ ಇರ್ತಕ್ಕಂಥ ನಿಟ್ಟಿನಲ್ಲಿ ಸಿರ್ಸಿ ಫ್ಲೈಓವರ್ನ ಮಾಡಿದಂಥದ್ದು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅನೇಕ ವಿಚಾರಗಳಿದೆ, ನಾಳೆ ಎಲ್ಲವೂ ಕೂಡ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ. ಇಲ್ಲ, ಅದು ಇನ್ನೂ ಆನ್ ಟೇಬಲ್ ಡಿಸ್ಕಷನ್ಗೆ ಬಂದಿಲ್ಲಣ್ಣ. ಆನ್ ಟೇಬಲ್ ಇನ್ನೂ ಡಿಸ್ಕಷನ್ಗೆ ಬಂದಿಲ್ಲ. ಕಾರಣ ಇನ್ನೂ GBA ಚುನಾವಣೆ ದಿನಾಂಕ ಘೋಷಣೆ ಆಗಬೇಕು. ದಿನಾಂಕ ಘೋಷಣೆ ಆದಾಗ ಸ್ವಾಭಾವಿಕವಾಗಿ ಅವಾಗ ಆನ್ ಟೇಬಲ್ ಡಿಸ್ಕಷನ್ಗೆ ಬರುತ್ತೆ. ಬಟ್ ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಹೇಳ್ತಾ ಇರ್ತಕ್ಕಂಥದ್ದಿಷ್ಟೇ, ಈಗ ಪ್ರತ್ಯೇಕವಾಗಿ ಹೋಗಬೇಕು ಅಥವಾ ಒಟ್ಟಾಗಿ ಹೋಗಬೇಕು, ಇದು ಎರಡೂ ಪಕ್ಷದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆಯಾ ಸಂದರ್ಭದ ಆಯಾ ಕಾಲಘಟ್ಟದಲ್ಲಿ ನಿರ್ಣಯಗಳಾಗ್ತವೆ. ಆದರೆ ಪಕ್ಷ ಸಂಘಟನೆ ಅಂತಕ್ಕಂಥದ್ದಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಕೊಂಡು ಸಂಘಟನೆ ಮಾಡಿ ಅಂತಕ್ಕಂಥದ್ದು ಪಾರ್ಟಿ ಹೇಳಿದೆ. ಇಲ್ಲ, ಈಗ ಲೋಕಸಭಾ ಚುನಾವಣೆಯಲ್ಲೇ ತಾವು ನೋಡಿದಿರಿ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ಒಂದೂವರೆ ತಿಂಗಳಿದ್ದಂಥ ಸಂದರ್ಭದಲ್ಲಿ ಹತ್ತತ್ರ ಒಂದು 45 ಡೇಸ್ ಇತ್ತೇನೋ ಲೋಕಸಭಾ ಚುನಾವಣೆ. ಆ ಸಂದರ್ಭದಲ್ಲಿ ನಾವೊಂದು NDA ಅಲಯನ್ಸ್ ಪಾರ್ಟ್ನರ್ ಆಗಿ ಜನತಾದಳ ಪಕ್ಷವು ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾವು ಮತ್ತು ಭಾರತೀಯ ಜನತಾ ಪಾರ್ಟಿ ಇಬ್ಬರು ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸ್ತೀವಿ. ಆಗಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಏನಿತ್ತು, ಅಂತಿಮವಾಗಿ ಯಾವುದೇ ನಿರ್ಣಯಗಳು, ತೀರ್ಮಾನಗಳು ಯಾವುದೇ ಆಗಬೇಕಾದ್ರೂ ಕೂಡ ಇಲ್ಲ ನಮ್ಮ ವರಿಷ್ಠರು ಒಂದು ಕಡೆ ದೇವೇಗೌಡರು ಸಾಹೇಬ್ರಿದ್ದಾರೆ, ಒಂದು ಕಡೆ ಕುಮಾರಣ್ಣ ಅವರಿದ್ದಾರೆ, ಮತ್ತು ರಾಜ್ಯ ಮಟ್ಟದಿಂದ ಭಾರತೀಯ ಜನತಾ ಪಾರ್ಟಿಯ ಅನೇಕ ಜನ ಹಿರಿಯ ನಾಯಕರುಗಳಿದ್ದಾರೆ. ಎಲ್ಲರೂ ಕೂಡ ಒಂದು ವಿಶ್ವಾಸದಿಂದ, ಒಂದು ಸೌಹಾರ್ದತೆಯಿಂದ ಒಟ್ಟಾರೆಯಾಗಿ ರಾಜ್ಯದ ಒಳಿತಿಗಾಗಿ, ರಾಜ್ಯದ ಒಂದು ಏಳಿಗೆಗಾಗಿ, ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ನಾವು ಕೈ ಜೋಡಿಸ್ಕೊಂಡು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಹೋಗ್ತೇವೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಒಂದು ನಮಗೆ ಪ್ರಾಕ್ಟಿಕಲಿ ಆನ್ ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತಕ್ಕಂಥದ್ದಾದರೆ ನಾನು ನಂಬಿರೋವಂಥದ್ದು ಪ್ರತಿನಿತ್ಯ ಒಬ್ಬ
ಯಾರೇ ಒಬ್ಬ ವ್ಯಕ್ತಿ ಒಬ್ಬ ನಾಯಕನಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದಾದರೆ ಕನಿಷ್ಠ ಪಕ್ಷ ನಿಮ್ಮ ಗಾಡಿ ಒಂದು 500 ಕಿಲೋಮೀಟ್ರ್ ಓಡಾಡಬೇಕು ಒಂದು ದಿವಸದಲ್ಲಿ. ಆಗೇನಾಗ್ತದೆ, ಸ್ವಾಭಾವಿಕವಾಗಿ ಯಾವ್ಯಾವ ಜಿಲ್ಲೆನಲ್ಲಿ ಏನು ಸಮಸ್ಯೆ ಇದೆ, ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದೆ, ಇವೆಲ್ಲ ಒಂದು ಅರಿವು ಮೂಡಿಸ್ಕೊಳ್ತಕ್ಕಂಥದ್ದಕ್ಕೆ ನಮಗೂ ಕೂಡ ಒಂದು ಅನುಭವ ಹುಟ್ಟುತ್ತದೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಜನರೊಂದಿಗೆ ಜನತಾದಳ ನಡೀತಾ ಇದೆ. ಈ ತಿಂಗಳು ಕೊನೆ ಮಾಡ್ತೇವೆ. ಈಗಾಗಲೇ ಸುಮಾರು 66 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಡ್ರೈವ್ ಬಹಳ ಯಶಸ್ವಿಯಾಗಿ ಸಾಗಿದೆ. ಮೆಂಬರ್ಶಿಪ್ ಡ್ರೈವಲ್ಲೂ ಕೂಡ ನಾವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ವಿ. ನನಗೆ ಸಂಪೂರ್ಣ ಇನ್ನೂ ನಾನೊಂದು ಗುರಿ ಇಟ್ಕೊಂಡಿದ್ದೀನಿ, ಅಷ್ಟು ಸಮಾಧಾನ ಇಲ್ಲ. ಆದರೂ ಕೂಡ ನಾವು ಅಂದ್ಕೊಂಡಿರೋ ಮಟ್ಟಕ್ಕೆ ಒಂದು 50% ಆದರೂ ಹೋಗಿ ತಲುಪಿದ್ದೀವಿ ಅಂತಕ್ಕಂಥದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ನನ್ನ ಮನಸ್ಸಿನಲ್ಲಿದೆ. ಹಾಗಾಗಿ ಸಂಘಟನೆ ಅಂತಕ್ಕಂಥದ್ದು ನಿರಂತರ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಬಂದು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಚುನಾವಣೆ ಇಲ್ಲದೆ ಹೋದಾಗ ನಾವು ಯಾವ ರೀತಿ ಜನರ ಕಷ್ಟಗಳಲ್ಲಿ ಬೆರಿತೀವಿ, ಯಾವ ರೀತಿ ಹೋರಾಟಗಳು ಮಾಡ್ತೀವಿ, ಯಾವ ರೀತಿ ಪ್ರತಿಭಟನೆಗಳು ಮಾಡ್ತೀವಿ ಜನಗಳ ಪರವಾಗಿ, ಅದು ಭಾಳ ಮುಖ್ಯ ಆಗ್ತದೆ. ಅದು ಕೃಷ್ಣಾರೆಡ್ಡಿ ಸಾಹೇಬರು, ದತ್ತಣ್ಣ ಅಂತವ್ರಂಥ ಹಿರಿಯ ನಾಯಕರು ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲ ಮಾರ್ಗದರ್ಶನದಲ್ಲಿ ಪಾರ್ಟಿ ಕಟ್ತಾ ಇದ್ದೀವಿ. ಇಲ್ಲಿ ಬೇಸರ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಏನಿಲ್ಲಣ್ಣ. ಬೇಸರ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗಿದೆ, ಒಂದು ಸ್ವಲ್ಪ ನಮಗೆ ತುಮಕೂರು, ಕೋಲಾರ, ಆಮೇಲೆ ಈ ಭಾಗದಲ್ಲಿ ಅತಿ ಹೆಚ್ಚು ಕೇಡರು ಬಲಿಷ್ಠವಾಗಿ ಬೆಳೆದಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಬೈಕೆ ಇತ್ತು. ಆ ಒಂದು ಸೌತ್ ಈಸ್ಟ್ ಕಾನ್ಸ್ಟಿಟ್ಯುನ್ಸಿ ಏನಿದೆ ನಮಗೆ MLC ಕಾನ್ಸ್ಟಿಟ್ಯುನ್ಸಿ, ಅದು ಜನತಾದಳ ಪಕ್ಷಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ, ಯಾಕೆಂದರೆ ಈ ಹಿಂದೆ ಚೌಡರೆಡ್ಡಿ ಅವರು 4 ಸಲ ಸ್ಪರ್ಧೆ ಮಾಡಿದರು, ಗೆದ್ದು ಇದ್ದಾರೆ, ಸೋತು ಇದ್ದಾರೆ. ಅದು ಆ್ಯಕ್ಚುಲಿ ಇಟ್ಸ್ ಎ ಪ್ರಿಡಾಮಿನೆಂಟ್ಲಿ ಒಂದು ರೀತಿ BJP ಮತ್ತು JDS ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು. ಅಲ್ಲಿ ಇಲ್ಲಿವರೆಗೂ ಕಾಂಗ್ರೆಸ್ಸು ಗೆಲುವು ಸಾಧಿಸ್ಲಿಕ್ಕಾಗಿಲ್ಲ. ಸೊ ಸ್ವಾಭಾವಿಕವಾಗಿ ನಮ್ಮ ಮಿತ್ರ ಪಕ್ಷದ ಕಡೆಯಿಂದಯೂ ಕೂಡ ನಮಗೆ ಸಿಕ್ಕಿದ್ರೆ ನಾವು ಗೆಲ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಇಲ್ಲಿ ನಮ್ಮಲ್ಲೂ ಕೂಡ ಇಲ್ಲ, ನಮಗೇನಾದರೂ ಅವಕಾಶ ಸಿಕ್ಕಿದ್ರೆ ನಾವು ಕೂಡ ಗೆಲ್ತೇವೆ ಅಂತಕ್ಕಂಥ ಚರ್ಚೆಗಳು ಉದ್ಭವ ಆಗಿದ್ದು ಸತ್ಯ, ಅದು ತಮಗೂ ಕೂಡ ಗೊತ್ತಿದೆ. ಆ ನಿಟ್ಟಿನಲ್ಲಿ ಈಗ ಆಗಲೇ ಘೋಷಣೆ ಆಗೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿ ಒಂದು ರೀತಿ ಗೊಂದಲ ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ನಿವಾರಣೆ ಮಾಡಲಿಕ್ಕೆ ಆಗ್ತದಾ ಅಂತಕ್ಕಂಥ ಚರ್ಚೆ ಮೊನ್ನೆ ಕುಮಾರಣ್ಣ ಅವರ ಕಡೆಯಿಂದ ಈಗಾಗಲೇ ಆಗಿದೆ. ಜೊತೆಯಲ್ಲಿ ಒಂದು ಟೀಚರ್ಸ್ ಕಾನ್ಸ್ಟಿಟ್ಯುನ್ಸಿ ಏನಿದೆ ಅದು ಸದ್ಯಕ್ಕೆ ಘೋಷಣೆ ಆಗಿಲ್ಲ ಅಂದರೆ ಬಹುಶಃ ಮಾಧ್ಯಮ ಸ್ನೇಹಿತರು ಜನತಾದಳ ಪಕ್ಷಕ್ಕೆ ಬಿಟ್ಕೊಟ್ಟಿದ್ದಾರೆ ಅಂತಕ್ಕಂಥ ಅರ್ಥದಲ್ಲಿ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ ಸ್ವಾಭಾವಿಕವಾಗಿ. ಹಾಗಾಗಿ ನೋಡೋಣ, ಇನ್ನು ನವೆಂಬರ್ ತಿಂಗಳು ಚುನಾವಣೆ ಇರೋದು. JP ನಡ್ಡಾಜಿಯವರು ಹಿರಿಯರಿದ್ದಾರೆ, ಅವರ ಮಾರ್ಗದರ್ಶನ ಯಾವಾಗಲೂ ಕೂಡ ಅಲಯನ್ಸ್ ವಿಚಾರದಲ್ಲಿ ನಿರಂತರವಾಗಿದೆ. ಜೊತೆಯಲ್ಲಿ ನಿತಿನ್ ನಬೀನ್ ಅವರು ಇತ್ತೀಚಿನ ದಿನಗಳಲ್ಲಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಏನು ಪ್ರತಿನಿಧಿಸ್ತಾ ಇದ್ದಾರೆ, ನಮ್ಮೆಲ್ಲರಿಗೂ ಗೊತ್ತಿದೆ, ಈಸ್ ಎ ವೆರಿ ಗುಡ್ ಆರ್ಗನೈಸರ್ ಬೇಸ್ ಲೆವೆಲಲ್ಲಿ. ಆ ಕಾರಣದಿಂದ ಅವರು ಆ ಉನ್ನತವಾದ ಸ್ಥಾನದಲ್ಲಿ ಕೂತಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸನ್ಮಾನ್ಯ ಕುಮಾರಣ್ಣ ಅವರು ನೀಡಿದ್ದಾರೆ. ಜೊತೆಯಲ್ಲಿ ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿಯವರು ಅವ್ರ ಜೊತೆಯೂ ಕೂತು ಬೇರೆ ಬೇರೆ ಬಹುಶಃ ಅವರ ಡಿಪಾರ್ಟ್ಮೆಂಟ್ ವಿಚಾರಗಳು ಕೂಡ ಒಂದಷ್ಟು ಇರ್ತದೆ, ಸ್ವಾಭಾವಿಕವಾಗಿ ಹೋಗ್ತಾ ಇರ್ತಾರೆ, ಮೀಟ್ ಆಗ್ತಾ ಇರ್ತಾರೆ. ಅದ್ರ ಮಧ್ಯೆ ಈ ಒಂದು ವಿಚಾರನೂ ಕೂಡ ಒಂದು ಪ್ರಸ್ತಾವನೆಗೆ ಇಟ್ಟಿದ್ದೀವಿ. ದೇವೇಗೌಡರು ಸಾಹೇಬರು ರಾಜ್ಯಸಭೆಗೆ ಹೋಗಬೇಕು ಅಂತಕ್ಕಂಥ ಚರ್ಚೆ ನಮ್ಮ ಕಡೆಯಿಂದ ಆಗಿಲ್ಲ. ಆದರೆ ಒಂದು ಪಕ್ಷಾತೀತವಾಗಿ ಒಂದು ಕೂಗೆದ್ದಿದೆ. ಮೊನ್ನೆ ದೇವೇಗೌಡರು ಸಾಹೇಬರು ಈ ವಯಸ್ಸಲ್ಲೂ ಕೂಡ, ಅದರಲ್ಲೂ ಕರ್ನಾಟಕ ರಾಜ್ಯದ ಯಾವುದೇ ಜ್ವಲಂತ ಸಮಸ್ಯೆಗಳಿರಲಿ, ಇತ್ತೀಚಿನ ದಿನಗಳಲ್ಲಿ ಒಂದು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎತ್ತಿನೊಳೆ ಪ್ರಾಜೆಕ್ಟು ಸಂಪೂರ್ಣ ಸ್ಥಗಿತ ಆಗಿತ್ತು. ಅದಕ್ಕೆ ಒಂದು ವೇಗ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ಇಟ್ಟಂಥ ಒಂದು ಬೇಡಿಕೆಗೆ ಮನ್ನಣೆಯನ್ನು ಕೊಟ್ಟು ಪ್ರಧಾನಮಂತ್ರಿಗಳಿರ್ಬೋದು ಅಥವಾ ಆ ಇಲಾಖೆಯ ಮಂತ್ರಿಗಳಿರ್ಬೋದು ಗೌರವ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಈ ರೀತಿ ನಿರಂತರವಾಗಿ ಅಥವಾ ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ನಾವೇನು ನೋಡ್ತಾ ಇದ್ದೇವೆ. ಯಾಕಂದರೆ ಕೆಜಿಗೆ 320 ರೂಪಾಯಿ ಇದ್ದಿದ್ದು 250 ರೂಪಾಯಿಗೂ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಆಗ್ತಾ ಇಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಇಂಥ ಸನ್ನಿವೇಶಗಳು ಕೊಬ್ಬರಿ ಇರ್ಬೋದು, ನಾನಾ ವಿಚಾರದಲ್ಲಿ ವಿಶೇಷವಾಗಿ ರೈತರು ಮತ್ತು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಸಾಹೇಬರ ಹೋರಾಟ ಇದೆ. ಈ ಹೋರಾಟವನ್ನು ನೋಡಿ
ಎಲ್ಲ ಒಂದು ಕಡೆ ಅವರ ಒಂದು ಧ್ವನಿ ಇನ್ನೂ ಕೂಡ ಸದನದಲ್ಲಿ ರಾರಾಜಿಸಬೇಕು ಈ ರಾಜ್ಯದ ಜನತೆಯ ಪರವಾಗಿ ಅಂತಕ್ಕಂಥ ಭಾವನೆ ಪಕ್ಷಾತೀತವಾಗಿದೆ. ಆದರೆ ನಾವು ಯಾವುದೇ ಒಂದು ಷರತ್ತನ್ನು ಇಟ್ಟು ಈ ಒಂದು ಅಲಯನ್ಸ್ನ ಪಾರ್ಟ್ನರ್ ಆಗಿಲ್ಲ, ಅದು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ. ಇವೆಲ್ಲವೂ ಕೂಡ ಮಾನ್ಯ ಈ ರಾಜ್ಯದ ಈ ಸಾರಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಜೊತೆಯಲ್ಲಿ ಗೃಹ ಸಚಿವರು ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾವು ತಲೆಬಾಗ್ತೀವಿ. ನಮ್ದೇನು ಒತ್ತಡ ಇಲ್ಲ. ಸರಿ ಅಣ್ಣ, ಕೇಳ್ತಾ ಇಲ್ಲ. ಇಲ್ಲ, ನಡೀತಾ ಇದೆ. ಈಗ 18ನೇ ತಾರೀಕು ಮೈಸೂರು ಸಿಟಿಯಲ್ಲಿ ಮಾಡ್ತಾ ಇದ್ದೇವೆ. ಯೂಶಲಿ ಸ್ವಲ್ಪ ಮೈಸೂರು ಸಿಟಿಯಲ್ಲಿ ಇಲ್ಲಿಯವರೆಗೂ ಕೂಡ ಆ ದೊಡ್ಡ ಮಟ್ಟದ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ಅಂದರೆ ನಾನು ಹೇಳೋ ಚುನಾವಣೆ ಸಂದರ್ಭದಲ್ಲಿ ಆ ಚುನಾವಣೆ ರಂಗಿರ್ತದೆ, ಕಾವಿರ್ತದೆ. ಹಾಗಾಗಿ ಸ್ವಾಭಾವಿಕವಾಗಿ ಜನನೂ ಕೂಡ ದೊಡ್ಡ ಮಟ್ಟದಲ್ಲಿ ಸೇರ್ತಾರೆ. ಆದರೆ ಚುನಾವಣೆ ಇಲ್ಲದೆ ಹೋದರೂ ಕೂಡ ಈಗ ಇತ್ತೀಚೆಗೆ ಹಳೆ ಮೈಸೂರು ಪ್ರಾಂತ್ಯ ಅಂದರೆ ನಮ್ಮ ಮೈಸೂರು ಜಿಲ್ಲೆಗೆ ಹುಣಸೂರು ಇರ್ಬೋದು, HD ಕೋಟೆ ಇರ್ಬೋದು, KR ನಗರ ಇರ್ಬೋದು, T ನರಸೀಪುರ ಇರ್ಬೋದು, ಈ ರೀತಿ ಅನೇಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಮೈಸೂರು ಸಿಟಿ 18ನೇ ತಾರೀಕು ಹೋಗ್ತಾ ಇದ್ದೇನೆ. ಈ ರೀತಿ ಇನ್ನೂ ಕೆಲವೊಂದಷ್ಟು ಕ್ಷೇತ್ರಗಳು ತಾವು ಹೇಳ್ದಂಗೆ ಎಲ್ಲಿ ಬ್ಯಾಲೆನ್ಸ್ ಇದೆ ಅವೆಲ್ಲವೂ ಕೂಡ ಬೈಕೆ ಇದೆ. ಕಾರ್ಯಕರ್ತರ ಬೈಕೆ ಇದೆ, ಮುಖಂಡರ ಬೈಕೆ ಇದೆ, ಜೊತೆಯಲ್ಲಿ ನಮ್ಮದು ಕೂಡ ಕರ್ತವ್ಯ ಇದೆ, ಸಂಘಟನೆ ಮಾಡಬೇಕಾಗಿದೆ. ಎಲ್ಲ ಕಡೆ ಭೇಟಿ ಕೊಡ್ತೇವೆ. ಇದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಅನೇಕ ಬಾರಿ ಪ್ರಸ್ತಾವನೆಯನ್ನು ಎರಡು ಪಕ್ಷದ ನಾಯಕರುಗಳು ಮುಂದಿಟ್ಕೊಂಡು ಮಾತಾಡಿದ್ದಾರೆ. ಅಂದರೆ ಬಹುಶಃ ಕಾಲ ಇದಕ್ಕೆಲ್ಲ ಉತ್ತರ ಕೊಡುತ್ತೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಅತಿ ಬೇಗ ಆಗಬೇಕು, ಏಕೆಂದರೆ ಸಮನ್ವಯತೆ ಇರಬೇಕು. ಏಕೆಂದರೆ ಎರಡೂ ಪಕ್ಷದ ಸಮ್ಮಿಲನ ಏನಿದೆ ಇದು ಕೇವಲ ಡೆಲ್ಲಿ ಮಟ್ಟದಲ್ಲೋ ಅಥವಾ ನಮ್ಮ ರಾಜ್ಯ ಮಟ್ಟದಲ್ಲೋ ಈ ಸಮ್ಮಿಲನ ಗಟ್ಟಿಯಾದರೆ ಸಾಲದು. ಇದು ನಿಮಗೆ ತಳಮಟ್ಟದಿಂದ ಇನ್ನೂ ಆರೋಗ್ಯಕರವಾದಂಥ ಇದಕ್ಕೆ ಫಲಿತಾಂಶಗಳು ಹೊರಗಡೆ ಬರಬೇಕು ಅಂದರೆ ಇಂಥ ಸಮಿತಿಗಳು ಆಗಬೇಕಾಗ್ತದೆ. ಕೋಆರ್ಡಿನೇಷನ್ ಕಮಿಟಿ ಆದಾಗ ಕೋಆರ್ಡಿನೇಷನ್ನು ಸ್ವಲ್ಪ ಸುಗಮವಾಗಿ ಆಗ್ತದೆ. ಅದು ನಮ್ಮೆಲ್ಲರ ಬಯಕೆ ಇದೆ. ಬಹುಶಃ ಅತಿ ಶೀಘ್ರದಲ್ಲೇ ಎರಡು ಪಕ್ಷದ ನಾಯಕರು ಕೂತಿ ಬಗೆಹರಿಸ್ತಾರೆ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ. ಅಲ್ಲಣ್ಣ, ಜನ ಎಲ್ಲ ಕಡೆ ನಮ್ಮನ್ನು ಪ್ರೀತಿಸ್ತಾರೆ. ಈಗ ಕುಮಾರಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅವರು ಡೆಲ್ಲಿಗೆ ಹೋಗಿರ್ತಕ್ಕಂಥ ಒಂದಷ್ಟು ಒತ್ತಡದ ಹಿನ್ನೆಲೆಯಲ್ಲಿ ಕರೀತಾರೆ. ಅವರ ಅನುಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೇ ನೀವು ಬನ್ನಿ ಅಂತ ಕರೀತಾರೆ. ಬನ್ನಿ ಅಂತ ಕರೆದಾಗ ಅವ್ರ ಪ್ರೀತಿಗೆ ತಲೆಬಾಗಿ ಹೋಗ್ತೀವಿ. ಅದು ಬಿಟ್ಟರೆ ಬೇರೆ ಇನ್ನೇನು ಅದಕ್ಕೆ ಬೇರೆ ರೀತಿಯಾದಂಥ ಅರ್ಥಗಳು ಕಲ್ಪಿಸೋವಂಥದ್ದು ಬೇಡ. ಅನೇಕ ಬಾರಿ ಹೇಳಿದ್ದೀನಿ, ನೋಡೋಣ ನನ್ನ ಹಣೆ ಬರ ಜನ ಅದು ಎಲ್ಲಿ ನಿರ್ಣಯ ಮಾಡ್ತಾರೋ, ತೀರ್ಮಾನ ಮಾಡ್ತಾರೋ ಮಾಡ್ತಾರೆ. ಕಾರಣ ನನಗೆ ಪಾರ್ಟಿ ಮುಖ್ಯ, ನನಗೆ ಪಾರ್ಟಿ ಸಂಘಟನೆ. ಆಮೇಲೆ ನಾವೇನು ಅನ್ಕೊಂಡಿದ್ದೀವಿ ಮುಂದಿನ 28ರ ಚುನಾವಣೆಯಲ್ಲಿ ಒಂದು ಗಡಿಯನ್ನು ದಾಟಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಪಾಪ ಭಾಳ ಜನ ಸದನದಲ್ಲೂ ನಾವು ನೋಡಿದ್ದೀವಿ ಚರ್ಚೆಗಳು. 2004ರಲ್ಲಿ ಮಾನ್ಯ ದತ್ತಣ್ಣ ಸಾಹೇಬರು ನನ್ನ ಪಕ್ಕದಲ್ಲೇ ಕೂತಿದ್ದಾರೆ, ಹಿರಿಯಕರು. 58 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಜನತಾದಳ ಪಕ್ಷ. ಭಾಳ ಜನ ಹೇಳ್ತಾರೆ ಎಲ್ಲಿದೆ ಜನತಾದಳ ಪಕ್ಷ 18, 19 ಸ್ಥಾನ ಮುಂದಕ್ಕೆ ಸಿಂಗಲ್ ಡಿಜಿಟ್ಗೆ ಬರುತ್ತೆ ಅಂತಕ್ಕಂಥದ್ದು ಭಾಳ ಅಪಹಾಸ್ಯವನ್ನು ಕೂಡ ಮಾಡ್ತಕ್ಕಂಥದ್ದನ್ನ ಸದನದ ಒಳಗಡೆ ನೋಡಿದ್ದೀವಿ, ಎಲ್ಲ ರೆಕಾರ್ಡಿಂಗ್ಸಲ್ಲಿ ಇದೆ. ಹಾಗಾಗಿ ನಮ್ಮೆಲ್ರಿಗೂ ಒಂದು ಛಲ ಇದೆ, ನಮ್ಮೆಲ್ರಿಗೂ ಒಂದು ಹೋರಾಟದ ಕಿಚ್ಚಿದೆ. ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಂದ ಬಂದಿರತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ. ಹಾಗಾಗಿ ಪಕ್ಷ ಕಟ್ಟಿ ತೋರಿಸ್ತೇವೆ. 28ಕ್ಕೆ ರಾಜ್ಯದ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದದಿಂದ NDA ಮಿತ್ರಕೂಟದ ಸರ್ಕಾರ ಸ್ಥಾಪನೆ ಮಾಡ್ತೇವೆ. ರಾಮನಗರ ಈಗಲೂ ಕೂಡ ರಾಮನಗರದ ತಂಡೆ ಬಂದಿತ್ತು, ಅದಕ್ಕೆ ಲೇಟ್ ಆಯ್ತು ಬರೋಕ್ಕೆ. ನಿರಂತರವಾಗಿ ಅಣ್ಣ, ಈಗ ನನ್ನ ಸ್ಪರ್ಧೆ ಎಲ್ಲಿ ಆಗಬೇಕು ಅಂತಕ್ಕಂಥದ್ದು ಅವತ್ತು ತೀರ್ಮಾನ ಮಾಡೋಣ. ನನಗೆ ಹಿಂದೆ 23ರಲ್ಲಿ ಒಂದು ಮಾತು ಹೇಳ್ತೀನಿ. 23ರ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಿಂದ ಸ್ಪರ್ಧೆ ಮಾಡಿದೆ. 24ರ ಲೋಕಸಭಾ ಚುನಾವಣೆ ಗಡಿಯಲ್ಲಿ ಒಂದು ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ಕಾರ್ಯಕರ್ತರು ಸಭೆ ಕೂಗಿದ್ರು. ಆಗ ಹೆಚ್ಚು ಕಮ್ಮಿ ನನಗೆ ನಮ್ಮ ಕಾರ್ಯಕರ್ತರು ಯಾವ ಮಟ್ಟಕ್ಕೆ ನನ್ನ ಮೇಲೆ ಪ್ರೆಷರ್ ಹಾಕಿದ್ರು ಅಂತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದ ಜನತೆ ನೋಡಿದೆ.
19ರಲ್ಲಿ ನಡೆದಂಥ ಚುನಾವಣೆ, ಆ ಚುನಾವಣೆ ನಡೆದಿದ್ದ ರೀತಿ ನೀತಿಗಳು ತಾವೆಲ್ಲ ನೋಡಿದ್ದೀರಿ. ಅದ್ರ ಬಗ್ಗೆ ನಾನು ಮತ್ತೆ ಪುನರ್ರಚಿಸ್ಲಿಕ್ಕೆ ಹೋಗಲ್ಲ. ಇದೆಲ್ಲ ನೋಡಿದಾಗ ಎಲ್ಲೋ ನಿಮ್ಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ. ನೀವು ಲೋಕಸಭೆಗೆ ಬಂದು ಮಂಡ್ಯದಿಂದ ನಿಂತ್ಕೊಂಡ್ರೆ ಜಿಲ್ಲೆ ಜನ ನಿಮಗೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಯಾಕೆ ಇಂಥ ಸಂದರ್ಭದಲ್ಲಿ ನೀವು ಹಿಂಸರಿತಾ ಇದ್ದೀರಲ್ಲ ಅಂತಕ್ಕಂಥ ಪ್ರಶ್ನೆಗಳು ನಮ್ಮ ಕಾರ್ಯಕರ್ತರು ಕೇಳಿದಾಗ ನಾನು ಒಂದೇ ಮಾತು ಹೇಳಿದೆ. ಈಗ ಇತ್ತೀಚೆಗೆ 1 ವರ್ಷದಿಂದ ನಡೆದಂಥ ವಿಧಾನಸಭಾ ಚುನಾವಣೆ 19ರಲ್ಲಿ ನಿಂತಿದ್ದೆ, 23ರಲ್ಲಿ ನಿಂತೆ, ಮತ್ತೆ 24ಕ್ಕೆ ಬಂದು ನಿಂತು ಒಂದ್ಸಲಿ MLAಗೆ ಬರೋದು, ಒಂದ್ಸಲಿ MP ಹೋಗೋದು, ಒಂದ್ಸಲಿ ಕ್ಷೇತ್ರ ಬದಲಾವಣೆ ಮಾಡೋದು, ಇದು ನನಗೆ ಯಾಕೋ ಮನಸ್ಸಿಗೆ ಸರಿ ಅನ್ಸೋದಿಲ್ಲ. ದಯಮಾಡಿ ಯಾರನ್ನಾರು ಆಲ್ಟರ್ನೇಟಿವ್ ಇದಕ್ಕೆ ನೀವು ಕ್ಯಾಂಡಿಡೇಟ್ನ ಗುರುತಿಸ್ಕೊಳ್ಳಿ ಅಂದಾಗ ಅಲ್ಲಿ ಜಿಲ್ಲೆಯ ಒಂದು 3-4 ಜನ ಹಿರಿಯ ನಾಯಕರುಗಳ ಹೆಸರು ಕೂಡ ಬಂತು. ಬಟ್ ಅಂತಿಮವಾಗಿ ಆ ಭಗವಂತನ ನಿರ್ಣಯಗಳು, ಜನರ ತೀರ್ಮಾನ. ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಸ್ವಾಭಾವಿಕವಾಗಿ ಅಣ್ಣ, ಈ ಪಕ್ಷ ನಿಂತಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದ ಮೇಲೆ. ಜನತಾದಳ ಪಕ್ಷ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಮತ ಕೇಳ್ತಕ್ಕಂಥದ್ದು ಕುಮಾರಣ್ಣ ಅವರ ನಾಯಕತ್ವದ ಅಡಿ. ಹಾಗಾಗಿ ಎಲ್ಲರಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ, ನಾಯಕರುಗಳಲ್ಲಿ, ಜೊತೆಯಲ್ಲಿ ಜನರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಕೇಡರ್ನ ಹೊರತುಪಡಿಸಿಯೂ ಕೂಡ ಈಗ ತಾವು ಹೇಳ್ತಾ ಇದ್ರಿ, ನಾನು ಅನೇಕ ಕ್ಷೇತ್ರಗಳು ರಾಜ್ಯಾದ್ಯಂತ ಸಂಚಾರ ಮಾಡಿ ಬಂದಿದ್ದೇನೆ. ಈಗ ಇನ್ನೂ ಏನು ಚುನಾವಣೆ ಕಾವು ಏರಿಲ್ಲ. ಈಗಲೂ ಕೂಡ ಜನ ಹೇಳ್ತಕ್ಕಂಥದ್ದು, ಇತ್ತೀಚೆಗೆ ಕಳೆದ 3 ವರ್ಷದ ಕಾಂಗ್ರೆಸ್ನ ಆಡಳಿತ ವೈಖರಿಯನ್ನು ನೋಡಿ ಜನ ಎಲ್ಲೋ ಒಂದು ಕಡೆ ಕುಮಾರಣ್ಣ ಅವರ 20 ತಿಂಗಳು 14 ತಿಂಗಳು ಆಡಳಿತವನ್ನು ಇವತ್ತಿಗೂ ಕೂಡ ಹೃದಯದಿಂದ ಹೊರಗಡೆ ಹಾಕಿಲ್ಲ, ಸ್ಮರಿಸ್ಕೊಳ್ತಾ ಇದ್ದಾರೆ. ಅಂಥ ಒಬ್ಬರು ನಾಯಕರು ಇಂಥ ಒಂದು ಸಂಪತ್ಭರಿತವಾದಂಥ ನಾಡಿನಲ್ಲಿ ಎಲ್ಲೋ ಮುಂದಿನ ದಿನಗಳಲ್ಲಿ ಏನಾದ್ರು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ರೆ ಜನಸಾಮಾನ್ಯರಿಗೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಭಾವನೆ ಕೇಳಿದ್ದೀವಿ. ಆದರೆ ನಾವು NDAಲ್ಲಿದ್ದೀವಿ ಇವತ್ತು. ಅಲ್ಟಿಮೇಟ್ಲಿ ಆಲ್ ಐ ಹ್ಯಾವ್ ಟು ಟೆಲ್ ಇಸ್ ವಿ ಆರ್ ಅಲಯನ್ಸ್ ಪಾರ್ಟ್ನರ್ ಆಫ್ BJP. ಸೊ ಯಾವುದೇ ತೀರ್ಮಾನ, ನಿರ್ಣಯ ಬಂದು ನಾವು ಏಕಾಏಕಿ ನಮ್ಮ ಮನಸ್ಸೋ ಇಚ್ಛೆ ತೊಗೊಳಕ್ಕಾಗೋದಿಲ್ಲ. ಇದು BJPಯ ಹೈಕಮಾಂಡು ಆ ಸೂಕ್ತ ಸಮಯದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವವನ್ನು ಯಾವ ರೀತಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಅವರ ಅನುಭವವನ್ನು ಇವತ್ತು ಕೇಂದ್ರದ ಮಂತ್ರಿಗಳಾಗಿ ಮಾಡಿ, ಇವತ್ತು ಇತ್ತೀಚೆಗೆ ನೀವು ನೋಡಿದ್ರಿ ಆಂಧ್ರದಲ್ಲಿ ನಮ್ಮ ರಾಯಚೂರಲ್ಲಿ ಏನೊಂದು ಕಾರ್ಯಕ್ರಮ ಇತ್ತು. ಅಲ್ಲಿ ಆಂಧ್ರದ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳ ಮಗ ನಾರಾ ಲೋಕೇಶ್ ಜಿ ಅವರು ಬಂದಿದ್ರು, ಮಂತ್ರಿಗಳು. ಅವ್ರು ಬಂದಾಗ ಒಂದೇ ಮಾತು ಹೇಳಿದ್ರು, ಅಲ್ಲಿ ನಮ್ಮ ವೈಜಾಗ್ನ ಸ್ಟೀಲ್ ಪ್ಲಾಂಟ್ ಬಗ್ಗೆ ಇರ್ಬೋದು, ಅಥವಾ ಆ ಭಾಗದಲ್ಲಿ ಏನು ಒಂದು 30,000 ಕುಟುಂಬಗಳು ಅನೇಕ ವರ್ಷಗಳಿಂದ ಆ ಸ್ಟೀಲ್ ಪ್ಲಾಂಟು ಸಂಪೂರ್ಣವಾಗಿ ನೆಲ ಕುಸಿದೋಗಿತ್ತು. ಅದಕ್ಕೊಂದು ಮರುಜೀವ ಕೊಟ್ಟು ಸರಿಸುಮಾರು 11,500 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ತೊಗೊಂಬಂದು ಫೈನಾನ್ಸ್ ಮಿನಿಸ್ಟ್ರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಜಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿದಂಥದ್ದು ಒಂದು ದೊಡ್ಡ ಇತಿಹಾಸ ಅಂತಕ್ಕಂಥದ್ದನ್ನ ಲೋಕೇಶ್ ಜಿ ಅವರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಕುಮಾರಣ್ಣ ಅವ್ರಿಗೆ ನೀವು ಮಂತ್ರಿ, ಯಾವುದೇ ಒಂದು ಡಿಪಾರ್ಟ್ಮೆಂಟು ಮಂತ್ರಿಗಿರಿ ಯಾವ ಕೆಲಸ ಕೊಟ್ಟರೂ ಮಾಡ್ತಾರೆ, ಮುಖ್ಯಮಂತ್ರಿ ಕೆಲಸ ಕೊಟ್ಟರೂ ಮಾಡ್ತಾರೆ. ಒಟ್ಟಿನಲ್ಲಿ ಏನು ಕೆಲಸ ಕೊಟ್ಟರೂ ಕೂಡ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಬಹುಶಃ ಅವರಲ್ಲಿ ಇರ್ತಕ್ಕಂಥ ಅನುಭವ ಮತ್ತು ಜನಪರವಾದಂಥ ಅವರ ಕಾಳಜಿ, ಅವ್ರ ಬದ್ಧತೆ ನಿರಂತರವಾಗಿ ತೋರಿಸ್ಕೊಂಡ್ಬಂದಿದೆ.